ಬಿಜೆಪಿ ಭಿನ್ನರ ಬಣಕ್ಕೆ ನೂರಾನೇ ಬಲ ಬಂದಂತಾಗಿದೆ. ಯತ್ನಾಳ್ ಸಲ್ಲಿಸಿದ ಅರ್ಜಿಯಿಂದ ಸಿಬಿಐ ತನಿಖೆ ನಡೀತಾ ಇದೆ. ಬಿಜೆಪಿ ಭಿನ್ನರ ಬಣಕ್ಕೆ ನೂರಾನೇ ಬಲ ಬಂದಂತಾಗಿದೆ. ಯತ್ನಾಳ್ ಸಲ್ಲಿಸಿದ ಅರ್ಜಿಯಿಂದ ಸಿಬಿಐ ತನಿಖೆ ನಡೆಯುತ್ತೆ. ಅತೃಪ್ತರ ಬಣದಲ್ಲಿ ಗರಿಗೆದರಿದೆ ರಾಜಕೀಯ. ದೆಹಲಿಯಲ್ಲಿ ಠಿಕಾಣಿ ಹೂಡಿದ ಕುಮಾರ್ ಬಂಗಾರಪ್ಪ ವರಿಷ್ಠರ ಭೇಟಿಗೆ ಕುಮಾರ್ ಬಂಗಾರಪ್ಪ ಮುಂದಾಗಿದ್ದಾರೆ. ಸಿಬಿಐ ತನಿಖೆ ತಮ್ಮ ಬಣದ ಹೋರಾಟದ ಫಲ. ವರಿಷ್ಠರ ಮುಂದೆ ಕ್ರೆಡಿಟ್ ತೆಗೆದುಕೊಳ್ಳೋದಕ್ಕೆ ಕಸರತ್ತು ನಡೀತಾ ಇದೆ. ಇನ್ನು ರಾಜ್ಯದಲ್ಲಿ ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣದ ಸಮಗ್ರ ತನಿಖೆಗೆ ಆಗ್ರಹಿಸಿ ತಕರಾರು ಅರ್ಜಿಯನ್ನ ಬಿಜೆಪಿ ಭಿನ್ನರು ಸಲ್ಲಿಕೆ ಮಾಡಿದ್ರು. ಬಿಜೆಪಿ ಭಿನ್ನರು ಅಂತ ಹೇಳಿದ್ರೆ ಯತ್ನಾಳ್, ಕುಮಾರ್ ಬಂಗಾರಪ್ಪ ಹಾಗೆ ರಮೇಶ್ ಜಾರಕಿಹೊಳಿ ಅವರು ಕೂಡ ಆ ಬಣದಲ್ಲಿ ಗುರುತಿಸ್ಕೊಳ್ತಾರೆ. ಯಾವಾಗ ಅರ್ಜಿಯನ್ನ ಸಲ್ಲಿಕೆ ಮಾಡಾದ ಮೇಲೆ ಈಗ ನೂರಾನೇ ಬಲ ಬಂದಂತಾಗಿದೆ. ಯಾಕೆ? ವಾಲ್ಮೀಕಿ ಹಗರಣವನ್ನ ಹೈಕೋರ್ಟ್ ಸಿಬಿಐ ಹೆಗಲಿಗೆ ಹಸ್ತಾಂತರ ಮಾಡಿದೆ. ಈ ಗೆಲುವು ನಮ್ಮ ಹೋರಾಟಕ್ಕೆ ಸಿಕ್ಕ ಫಲ ಅಂತ ಭಿನ್ನರು ಬೀಗ್ತಾ ಇದ್ದಾರೆ. ಇದೀಗ ದೆಹಲಿ ಅಂಗಳಕ್ಕೂ ಕೂಡ ಭಿನ್ನರು ತಲುಪಿದ್ದಾರೆ. ಪಕ್ಷದ ವರಿಷ್ಠರನ್ನ ಭೇಟಿ ಮಾಡಿ ಮುಂದಿನ ಹೋರಾಟದ ರೂಪುರೇಷೆಗಳೇನು ಅದನ್ನು ಸಿದ್ಧ ಮಾಡೋದಕ್ಕೆ ಕುಮಾರ್ ಬಂಗಾರಪ್ಪ ರಾಜಧಾನಿಯಲ್ಲೇ ಠಿಕಾಣಿಯನ್ನು ಹೂಡಿದ್ದಾರೆ. ಇಂದು ಪಕ್ಷದ ಹಿರಿಯ ನಾಯಕ ಭೇಟಿಗೆ ಅವಕಾಶವನ್ನ ಕೋರಿರುವ ಮಾಜಿ ಶಾಸಕ ವಾಲ್ಮೀಕಿ ಹಗರಣ ಪ್ರಕರಣದಲ್ಲಿ ತಮ್ಮ ಹೋರಾಟದ ಫಲ ನೀಡಿದೆ ಅನ್ನೋದನ್ನ ಮನವರಿಕೆ ಮಾಡಿಕೊಳ್ಳೋದಕ್ಕೆ ನಿರ್ಧಾರ ಮಾಡಿಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಚರ್ಚೆ ಮಾಡುವ ಉಮೇದನ್ನ ಹೊಂದಿದ್ದಾರೆ. ಅಷ್ಟಕ್ಕೂ ವಾಲ್ಮೀಕಿ ನಿಗಮದ ಹಗರಣ ಏನಿದೆ ಇದರ ಸಂಬಂಧ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅದ್ರ ಜೊತೆಗೆ ಅವರ ಟೀಮ್ನವರೇನು ಗುರುತಿಸ್ಕೊಂಡಿದ್ರು ಅವರ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಇದೀಗ ಸಿಬಿಐಗೆ ಕೇಸ್ ವರ್ಗಾಯಿಸಿದ್ದು ಭಿನ್ನರ ಬಣ ಫುಲ್ ಅಲರ್ಟ್ ಆಗಿದೆ. ಅಂದ್ರೆ ಎಲ್ಲರೂ ಕೂಡ ಬಿಜೆಪಿ ನಾಯಕರೇ ಆಗಿದ್ರು ಕೂಡ, ಅಂದ್ರೆ ವಿಜಯೇಂದ್ರ ಅವರು ಸೇರಿದಂತೆ ಯತ್ನಾಳ್ ಕೂಡ ಬಿಜೆಪಿಯಲ್ಲೇ ಗುರುತಿಸ್ಕೊಂಡಿದ್ರು ಕೂಡ ಭಿನ್ನರ ಬಣ ಯಾವುದೇ ಕಾರಣಕ್ಕೂ ವಿಜಯೇಂದ್ರಗೆ ಸಪೋರ್ಟ್ ಮಾಡದಂತಹ ಅಸಮಾಧಾನವನ್ನ ಹೊಂದಿರುವಂತಹ ಬಣ ಈ ಹಿಂದೆ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಸಿಬಿಐಗೆ ಹಗರಣವನ್ನ ವಹಿಸಬೇಕು ಅಂತ ಕೋರ್ಟ್ನ ಮೆಟ್ಟಿಲೇರಿದ್ರು. ಹಾಗಾಗಿ ಹೈಕೋರ್ಟ್ ಈಗ ಸಿಬಿಐ ತನಿಖೆಗೆ ಮುಂದಾಗಬೇಕು ಅನ್ನುವಂಥ ಆದೇಶ ಕೊಟ್ಟಿದೆ. ಎಲ್ಲೋ ಒಂದು ಕಡೆ ಇವರಿಗೆ ಆನೆ ಬಲ ಬಂದಂತಾಗಿದೆ. ವಿಜಯೇಂದ್ರ ಟೀಮ್ ಅವರು ನಮ್ಮ ಬಣದಲ್ಲಿ ಸೇರಿಲ್ಲ, ಎಲ್ಲವೂ ಕೂಡ ನಮ್ಮ ಹೋರಾಟದ ಪರಿಶ್ರಮ. ಹಾಗಾಗಿ ನಮ್ಮಿಂದಲೇ ಸಿಬಿಐಗೆ ಈ ಹಗರಣದ ಕೆಲವೊಂದಷ್ಟು ಏನು ತನಿಖೆ ನಡೆಸಬೇಕು ಅನ್ನುವಂಥ ವಿಚಾರ ಇದೆ, ನಮ್ಮಿಂದಲೇ ಆಗಿರೋದು. ಆ ಕ್ರೆಡಿಟ್ ತೆಗೆದುಕೊಳ್ಳೋದಕ್ಕೆ ಈಗ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಕುಮಾರ್ ಬಂಗಾರಪ್ಪ ಠಿಕಾಣಿಯನ್ನ ಹೂಡಿದ್ದಾರೆ. ಅಂದ್ರೆ ವಿಜಯೇಂದ್ರ ಅವರು ಇಲ್ಲದೆ, ಅವರ ಸಪೋರ್ಟ್ ಇಲ್ಲದೆ ನಾವು ಕೂಡ ಕೆಲಸವನ್ನ ಮಾಡಬಲ್ಲೆವು ಅನ್ನೋದನ್ನ ರಾಜ್ಯದ ಜನತೆಗೆ ತೋರಿಸ್ಕೊಳ್ಳೋದಕ್ಕೆ ಇದೊಂದು ಸಾಕ್ಷಿ.